అందరికీ నా హృదయపూర్వక నమస్కారాలు. ఈ రోజు మనము ఇక్కడ గౌరవ డాక్టర్ బాబాసాహెబ్ అంబేద్కర్ హాల్లో ఒక గొప్ప కార్యక్రమం కోసం కలవడం జరిగింది. పేద విద్యార్థులకు పుస్తకాలు పంపిణీ చేయడం ద్వారా వారు విద్యలో ముందుకు సాగేందుకు ఒక చిన్న సహాయాన్ని అందిస్తున్నాము. ఇది చిన్న ప్రయత్నంగా అనిపించవచ్చు, కానీ దీని ప్రభావం చాలా పెద్దది. ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ ಹಾಗೂ ಅವರು ಸೆಕ್ರೆಟರಿ ಕ್ರಿಸ್ಟನ್ ಫೆಲೋಶಿಪ್ ಚರ್ಚ್ ಸದಸ್ಯರು ಕಾಲನಿ ಗದಗ ರೋಡ್ ಹುಬ್ಳಿ ಇವರು ನಾವು ಭೇಟಿ ಬಂದಿದ್ದಾಗ ಅವರು ಮತ್ತೆ ಒಂದು ಲಿಸ್ಟ್ ಕೊಟ್ಟರೆ ನಾವು ಅದನ್ನು ಬುಕ್ಸ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಅದರ ನಂತರ ಅವರು ಬುಕ್ಸ್ ಸಪ್ಲೈ ಮಾಡಿದ್ರು. ಅವರು ಈ ದಿವಸ ಈ ದಿನ ಈ ಕಾರ್ಯಕ್ರಮ ಬರೋರಿದ್ರು. ಆದರೆ ಕಾರಣಾಂತರಗಳಿಂದ ಅವರು ಬ್ಯಾಂಗ್ಳೂರು ಹೋಗೋದ್ರಿಂದ ಮತ್ತೆ ಯಾವುದೋ ಕಾರ್ಯಕ್ರಮ ಬಂದು ನಾವು ನಿಮ್ಮನ್ನು ಭೇಟಿಯಾಗ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೊಂದು ಸಲ ನಾನು ಕರ್ನಾಟಕ ಗಾಂಧಿ ಸಿವಿಲ್ ಸಮಾಜದ ಪರವಾಗಿ ಶ್ರೀ ಬೆಕ್ಕಂ ದೇವದಾನ PRO KLA ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ ಹಾಗೂ ಸೆಕ್ರೆಟರಿ ಕ್ರಿಸ್ಟನ್ ಫೆಲೋಶಿಪ್ ಚರ್ಚ್ ಸದಸ್ಯರು ಗದಗ ರೋಡ್ ಹುಬ್ಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆಯೇ ತಮ್ಮೆಲ್ಲ ಸಹಕಾರ ಸಹಾಯ ಇನ್ನು ಮುಂದೆ ಈ ರೀತಿ ಮುಂದುವರಿತಾ ಇದ್ರೆ ನಾವು ನಮ್ಮ ಕರ್ನಾಟಕ ಗಾಂಧಿ ಸಿವಿಲ್ ಸಮಾಜದ ಪರವಾಗಿ ಸಾಕಷ್ಟು ಜನಪರ ಕಾರ್ಯಕ್ರಮ ಮಾಡಲಿಕ್ಕೆ ಆಸ್ಪದ ಎಲ್ಲ ಮಾಡಿಕೊಡಬೇಕು ಹಾಗೂ ನಾವು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ತನ್ನೋ ಮನ ದಂಡದ ರೂಪದಲ್ಲಿ ತಮ್ಮೆಲ್ಲರ ಸಹಕಾರ ಮತ್ತೊಂದು ಸಲ ನಮ್ಮ ಕರ್ನಾಟಕ ಗಾಂಧಿ ಸಿವಿಲ್ ಸಮಾಜ ಅವರಿಗೆ ತಮ್ಮೆಲ್ಲರ ಸಹಕಾರ ಇರಬೇಕಂತೇಳಿ ಮತ್ತೊಂದು ಸಲ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಬೇರೆರ್ತಕ್ಕಂಥ ಎಲ್ಲ ಗೆಳೆಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಸಮಾಜದ ಬಾಂಧವರಿಗೂ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಕಳೆದ ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಒಂದು ಪುಟ್ಟ ಸಮಾಜ ಆದರೂ ಕೂಡ ಶೈಕ್ಷಣಿಕಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಂತ ಇವರು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದಲೇ ತಿಳಿತಾ ಇದೆ. ಪ್ರತಿ ವರ್ಷ ಈ ಶೈಕ್ಷಣಿಕ ವರ್ಷ ಪ್ರಾರಂಭ ಆದ ತಕ್ಷಣವೇ ಇದು ಬಡ ಮಕ್ಕಳಿಗಾಗಿ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಈ ಪುಸ್ತಕ ವಿತರಿಸೋದು ಅಥವಾ ಶೈಕ್ಷಣಿಕ ಪರಿಕರಗಳನ್ನು ಕೊಡೋದು ಈ ಮಾಡ್ತಾ ಬಂದಿದ್ದು ಒಂದು ಶ್ಲಾಘನೀಯ ಕೆಲಸ ಅಂತಲೇ ಹೇಳ್ಬೋದು. ದಾಂಡೇಲಿಯಲ್ಲಿ ಕೂಡ ಎಜುಕೇಷನ್ಗೆ ಎಷ್ಟು ಮಹತ್ವ ಇದೆಯೋ ಅದಕ್ಕೆ ಪೂರಕವಾಗಿ ಈ ಸಮಾಜದವರು ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಸಮಾಜವನ್ನು ಹೊರತುಪಡಿಸಿ ಬೇರೆ ಸಮಾಜದ ಅಥವಾ ಬಡ ಮಕ್ಕಳಿಗೂ ಕೂಡ ಶೈಕ್ಷಣಿಕ ಪರಿಕರಗಳನ್ನು ನೀಡ್ತಾ ಬಂದಿರೋದು ಇದು ಒಳ್ಳೆಯ ವಿಷಯ. ಇದೇ ರೀತಿ ಈ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ನಾನು ಉದ್ದೇಶಿಸ್ತಾ ನಾನು ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಕಳೆದ ಬಾರಿನೂ 80 ಜನರಿಗೆ ತೆಲುಗು ಸಮಾಜ ವತಿಯಿಂದ ಬುಕ್ಕನ್ನು ಹಂಚಲಾಗಿದೆ. ಮತ್ತು ಈ ಸತಿನೂ ಮತ್ತು ಇಷ್ಟು ಜನರಿಗೆ ಬುಕ್ಕು ವಿತರಣೆ ಮಾಡ್ತಾ ಇದ್ದಾರೆ. ಇದು ಭಾಳ ಮೆಚ್ಚುವಂಥ ವಿಷಯ. ಯಾಕಂದರೆ ಸ್ವಲ್ಪ ಜನರಿಗೂ ಕೊಟ್ಟು ಸ್ವಲ್ಪ ಜನರಿಗೆ ಬೇಜಾರಾಗಬಾರ್ದಲ್ಲ ಅಂತ ಹೇಳಿ ಮತ್ತು ಇಷ್ಟು ಜನರಿಗೂ ಕೊಡ್ತಾ ಇದ್ದಾರಲ್ಲ. ಮತ್ತು ಯಾರಾದರೂ ಇವರು ದಾನ ಮಾಡಿದ್ದಾರಲ್ಲ, ಬೆಕ್ಕಂ ದೇವದಾನ, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ಹುಬ್ಳಿ ಒಳಗೆ ಇದ್ದೂ ಇಲ್ಲಿ ಜನರಿಗೆ ಅವರನ್ನು ಒಂದು ಹಸ್ತವನ್ನು ಚಾಚಿದ್ದಾರೆ, ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅವರು ಇಂಥ ಒಳ್ಳೆ ಕೆಲಸ ಮಾಡಿದ್ದಕ್ಕೋಸ್ಕರ ಅವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಮತ್ತು ಈ ರಂಗಸ್ವಾಮಿ ಅಣ್ಣ ಅವ್ರಿಗೂ ನಾನು ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಅವರು ಸೆಕ್ರೆಟರಿ ಆಗಿ ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಕರೆದು ಮತ್ತು ಎಲ್ಲರಿಗೂ ಸಹಿತ ಇಂಥ ಒಳ್ಳೆ ಬುಕ್ಸನ್ನು ಹಂಚ್ತಾ ಇದ್ದಾರೆ. ಇವರೆಲ್ಲರಿಗೂ ಸಹಿತ ನಾನು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಮತ್ತು ಈ ಸಮಾಜ ವತಿಯಿಂದ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. 100 ಜನರಿಗೆ ಊಟ ಹಾಕುವ ಬದಲು 100 ಜನರಿಗೆ ಊಟ ಹಾಕುವ ಬದಲು ಒಂದು ಬಡ ವಿದ್ಯಾರ್ಥಿಯ ಶಿಕ್ಷಣಕ್ಕೆ ನೆರವು ನೀಡಿದರೆ ಅದು ಸುಭದ್ರ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ದೊಡ್ಡ ಊಟ ಮಾಡುವುದು ಎಷ್ಟು ಅರ್ಧ ಗಂಟೆ ಭಾರಿ ಊಟ ಅಂತ ಹೇಳ್ಬೋದು. ಆನಂದ ಮತ್ತೊಬ್ಬ ಹೇಳ್ಬೋದು ಉಪ್ಪೇ ಸರಿ ಇಲ್ಲ ಅಂತ ಹೇಳ್ಬೋದು. ಆ 108 ಸಮಸ್ಯೆಗಳಿಗಿಂತ 108 ಚರ್ಚೆಗಳಿಗಿಂತ ಒಂದು ಬಡ ಮಗುವಿನ ಶಿಕ್ಷಣಕ್ಕೆ ಕೊಡುವಂತಹ ಸಹಕಾರ ಇದೆಯಲ್ಲ, ಆ ಮಗುವಿನ ಶೈಕ್ಷಣಿಕ ಉನ್ನತಿಯ ಜೊತೆಗೆ ಆ ಮಗುವಿನ ತಂದೆ ತಾಯಿಯ ಕಣ್ಣೀರನ್ನು ಒರೆಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಬಹುಶಃ ಇದು ಪುಸ್ತಕ ವಿತರಣೆ ಎನ್ನುವುದಕ್ಕಿಂತಲೂ ಒಂದು
ಬಡ ಮಕ್ಕಳ ನಲಿವಿಗೆ ಸ್ಪಂದಿಸುವಂಥದ್ದು, ಅವರ ಶೈಕ್ಷಣಿಕ ಬದುಕಿಗೆ ಒಂದು ದೀಪವನ್ನು ಬೆಳಕನ್ನು ಕೊಡುವಂಥ ಕಾರ್ಯಕ್ರಮ ಅಂತ ಬಯಸ್ತಾ, ವಿಶೇಷವಾಗಿ ವೈಯಕ್ತಿಕವಾಗಿ ಕೂಡ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹುಬ್ಬಳ್ಳಿಯಲ್ಲಿ ಇದ್ದರೂ ಕೂಡ ದಾಂಡೇಲಿಯ ಜನರ ಬಗ್ಗೆ ಒಲುಮೆ ಪ್ರೀತಿ ತೋರ್ತಾ ಇರುವಂತಹ ಬಿರ್ಕಂ ಹಾಗೂ ಅವರ ಪರಿವಾರ ಕೂಡ ಸರಸ್ವತಿ ಅನ್ನೋದನ್ನು ಸದಾ ಇರಲಿ ಅಂತ ಆಶಿಸ್ತಾ, ಒಂದು ಮಾತು ಬಹಳ ದಿನದಿಂದ ಹೇಳಬೇಕು ಅಂತಿತ್ತು. ಎಲ್ಲ ಹೆಚ್ಚಿನ ಪೇರೆಂಟ್ಸ್ ಬಂದಿದ್ದೀವಿ. ನಾನು ಸಹ ಮಗನಿಗೆ ಈಗ 3rd ಸ್ಟ್ಯಾಂಡರ್ಡ್ 2ನೇ ಚಲೋ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಸೈಕಲ್ ಕೊಡ್ತೇನೆ ಅಂತ ಹೇಳ್ತೀನಿ. ರಾಂಗ್. ಸೈಕಲ್ನ ವಿಷಯನೇ ಬರಬಾರ್ದು, ಬೈಕಿನ ವಿಷಯನೇ ಬರಬಾರ್ದು. ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು, ನೀನು ಕ್ಲಾಸ್ನಲ್ಲಿ ಫಸ್ಟ್ ಬಂದರೆ, ನೀನು ಚಲೋ ಮಾರ್ಕ್ ತಗೊಂಡು ಬಂದರೆ ಹೆಣ್ಮಗಳಾಗಿದೆ ನೀವು ಒಂದು ಬಂಗಾರ ಕೊಡ್ತೇನೆ. ನೀವು ಮಗನಿಗೆ ಆದರೆ ನಿನ್ನ ಹೆಸರಿನಲ್ಲಿ ನಾನು 5,000 ರೂಪಾಯಿ 18 ವರ್ಷಕ್ಕೆ ಡೆಪಾಸಿಟ್ ಇರ್ತೇನೆ ಅಂತೇಳಿ, ಆ 18 ವರ್ಷ ಆದ ನಂತರ ಅವನು PUC ಮಾಡಿ ಇಂಜಿನಿಯರಿಂಗ್ ಅಥವಾ MBBS ಓದುವಾಗ ಅವರಿಗೆ ಅದು ಅನುಕೂಲ ಆಗುತ್ತೆ. విద్య అనేది మనిషిని మార్చగల శక్తి. మన తెలుగు సమాజం ఎప్పుడూ విద్యకు ప్రాధాన్యత ఇస్తూ సామాజిక బాధ్యతగా ఈ కార్యక్రమాలను నిర్వహించడం గర్వకారణం. పిల్లలు రేపటి సమాజ నిర్మాణంలో ముఖ్య పాత్ర పోషించబోతున్నారు. మనం వారికి ఇస్తున్న ప్రోత్సాహం వారి భవిష్యత్తు మార్గాన్ని వెలిగించగలదు. ఈ కార్యక్రమం విజయవంతంగా జరగడానికి సహకరించిన ప్రతి ఒక్కరికి, ప్రత్యేకంగా తెలుగు సమాజం సభ్యులకు, దాతలకు మరియు సామాజిక కార్యకర్తలకు నా హృదయపూర్వక ధన్యవాదాలు తెలియజేస్తున్నాను. చివరగా పిల్లలందరికీ నా ఆశీస్సులు. మీరు మంచిగా చదవాలి, ఉన్నత స్థానాలకు ఎదగాలి. మీరు ఎదిగినప్పుడు మళ్ళీ మీరు ఎవరికో ఈ విధంగా సహాయం చేయగలగాలి. అదే నిజమైన సేవ. జై తెలుగు, జై భారతం. ధన్యవాదాలు.